ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಹಳ ಜನರಿಗೆ ಅಕ್ಷಯ ತೃತೀಯದ ಬಗ್ಗೆ ತಪ್ಪು ತಿಳುವಳಿಕೆ ಇದೆ. ಅದು ಬಂಗಾರ ತೆಗೆದುಕೊಳ್ಳಲೇಬೇಕು, ಅದು ಇಮ್ಮಡಿ ಆಗುತ್ತದೆ ಎಂದು ಪ್ರಚೋದಿಸಿದ್ದಾರೆ ಕೆಲವು ಬಂಗಾರದ ಅಂಗಡಿಗಳು ಮತ್ತು ಜ್ಯೋತಿಷಿಗಳು. ಟಿವಿ ಚಾನೆಲ್ ಮೂಲಕ ಬಂಗಾರ ತೆಗೆದುಕೊಂಡರೆ ವೃದ್ಧಿಯಾಗುತ್ತದೆ ಎಂದು ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಯಾವ ಪುರಾಣದಲ್ಲೂ ಬಂಗಾರ ಇಮ್ಮಡಿಯಾಗುವ ಪ್ರಸ್ತಾಪ ಇಲ್ಲ. ಜನಗಳು ಇದಕ್ಕೋಸ್ಕರ ಸಾಲ ಮಾಡಿ ಬಂಗಾರ ಕೊಳ್ಳುತ್ತಿದ್ದಾರೆ. ಹೌದು, ಸಾಲ ಇಮ್ಮಡಿಯಾಗುತ್ತದೆ, ಬಂಗಾರ ಅಲ್ಲ. ಬಂಗಾರ ಎಂದೇ ಕೊಂಡರೂ ಅದರ ಬೆಲೆ ಇದ್ದೇ ಇರುತ್ತದೆ. ಪ್ರಿಯ ವೀಕ್ಷಕರೇ, ಸತತವಾಗಿ 7 ದಿವಸಗಳ ಕಾಲ ಶ್ರೀಗಂಧದ ಲೇಪನವನ್ನು ತಯಾರು ಮಾಡುತ್ತಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ಅಕ್ಷಯ ತೃತೀಯ ಶುಭ ದಿನದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಶ್ರೀಗಂಧ ಲೇಪನ ಮಾಡಲಾಗುತ್ತದೆ. ಅಕ್ಷಯ ತೃತೀಯ ಪರಶುರಾಮ ದೇವರ ಜನ್ಮದಿನ. ಪವಿತ್ರ ಗಂಗಾ ನದಿ ಭೂಮಿಗೆ ಹಾದು ಬಂದ ಪರ್ವದಿನ. ತ್ರೇತಾಯುಗವು ಆರಂಭವಾಗಿದ್ದು ಇದೇ ದಿನ. ಶ್ರೀಕೃಷ್ಣ ತನ್ನ ಬಾಲ್ಯ ಮಿತ್ರನಾದ ಕುಚೇಲನನ್ನು ಭೇಟಿಯಾದ ದಿನ. ಶ್ರೀ ವೇದವ್ಯಾಸ ಮಹರ್ಷಿಗಳು ಶ್ರೀಮನ್ ಮಹಾಭಾರತವನ್ನು ಗಣಪತಿಯ ಲೇಖನಾಗಿ ಪ್ರಾರಂಭ ಮಾಡಿದ ದಿನ. ವನವಾಸದಲ್ಲಿ ಇದ್ದ ಪಾಂಡವರಿಗೆ ಸೂರ್ಯದೇವರು ಅಕ್ಷಯ ಪಾತ್ರೆ ಕೊಟ್ಟ ದಿನ. ರುದ್ರದೇವರು ಅನುಗ್ರಹದಿಂದ ಮಹಾಲಕ್ಷ್ಮಿ ಅನುಷ್ಠಾನವಾದ ಎಲ್ಲ ಸಂಪತ್ತಿಗೆ ಕುಬೇರನನ್ನು ಸಂರಕ್ಷಕನಾಗಿ ಮಾಡಿದ ದಿನ. ಕನಕಧಾರ ಸ್ತೋತ್ರವನ್ನು ಶ್ರೀ ಆದಿಶಂಕರಾಚಾರ್ಯರು ಅನುಗ್ರಹಿಸಿದ ದಿನ. ಅನ್ನಪೂರ್ಣೇಶ್ವರಿ ದೇವಿ ಅವತಾರ ಮಾಡಿದ ದಿನ. ಶ್ರೀ ಕೃಷ್ಣ ದ್ರೌಪದಿಯ ಅಕ್ಷಯ ವಸ್ತ್ರ ಸೀರೆ ಕೊಟ್ಟ ಮಾನ ಕಾಪಾಡಿದ ದಿನ. ಕೃಷ್ಣನೂಲಿದ ಅಂಗನೆ ದ್ರೌಪದಿಗೆ ಅಕ್ಷಯ ವಸ್ತ್ರವನ್ನಿತ್ತು. ಅಕ್ಷಯ ತೃತೀಯ ದಿನದಂದು ಕೊಡಬೇಕಾದ ದಾನಗಳು: ಪಾದರಕ್ಷೆ, ಬೀಸಣಿಕೆ, ಛತ್ರಿ, ತೆಳುವಾದ ವಸ್ತ್ರ, ನೀರು, ಪಾನಕ, ನೀರು ಮಜ್ಜಿಗೆ, ದ್ರಾಕ್ಷಾದಿ ಫಲಗಳು, ಎಳನೀರು, ಜಲಕುಂಭ, ಪಚ್ಚಕರ್ಪೂರ, ಗಂಧ, ಕೇಸರಿ, ರಸಾಯನ, ಸೌತೆಕಾಯಿ ಮುಂತಾದ ಜಲಪೂರ್ಣ ತರಕಾರಿಗಳು, ಕೆಕ್ಕುರಿಕ, ಉದ್ದು, ಕಡಲೆ, ಮೊಸರನ್ನ ಇವುಗಳನ್ನು ಮಧುಸೂದನನ ಪ್ರೀತಿಗಾಗಿ ದಾನ ಮಾಡಬೇಕು. ಅಕ್ಷಯ ತೃತೀಯ ದಿನದಂದು ಬಂಗಾರ ಕೊಂಡಿಟ್ಟುಕೊಳ್ಳಿ ಎನ್ನುತ್ತಾರೆ ಮನೆಯಲ್ಲಿ ಹಿರಿಯರು. ಏನಿದು ಬಂಗಾರ? ಎಂತಹ ಬಂಗಾರ? ಮತ್ತೆ ಆಭರಣದ ಬಂಗಾರವಾದರೆ ಅದು ತಾತ್ಕಾಲಿಕ. ಇಂದು ನಮ್ಮದು, ನಾಳೆ ಮತ್ತೊಬ್ಬರದು. ಶಾಶ್ವತ ನಾಶವಾಗದ ಬಂಗಾರ ಕೊಳ್ಳಿ ಎನ್ನುತ್ತಾರೆ ಜ್ಞಾನಿಗಳು. ರಂಗನಾಥನ ದಿವ್ಯ ಮಂಗಳ ನಾಮವೆಂಬ ಬಂಗಾರವಿಡಬಾರೆ, ಇದು ನನಗೊಪ್ಪುವ ಬಂಗಾರ. ಇದನ್ನೇ ಇಡು ತೊಡು, ಶಾಶ್ವತ ಸುಖ ಸೂರಾಡು ಎನ್ನುತ್ತಾರೆ ಪುರಂದರ ವಿಠಲನಿಗೆ ಅತಿ ಪ್ರಿಯದಾಸರು.
ಹರಿನಾಮ ತಂದುಕೊಡುವಂತಹ ಸುಖವೇ ನಿಜವಾದ ಬಂಗಾರದಂತಹ ಸುಖ. ಅದಕ್ಕೂ ಮಿಗಿಲು ಹೌದು. ಯಾಕೆ? ಕಲಿಯುಗದಲ್ಲಿ ಹರಿನಾಮವೇ ಸಾಧಕ ಮತ್ತೆ ತಾರಕ. ಶ್ರೀಹರಿಯೇ ಕೃಷ್ಣ, ಅದಕ್ಕಾಗಿ ಹರಿನಾಮವೇ ಶ್ರೇಷ್ಠ, ಅದುವೇ ಬಂಗಾರ. ಅದಕ್ಕಾಗಿ ಈ ಬಂಗಾರ ಕೊಂಡುಕೊಳ್ಳಿ. ಹರಿನಾಮ ನಾಲಿಗೆ ಮೇಲಿರಲಿ ಎನ್ನುತ್ತಾರೆ ಹಿರಿಯರು. ಮತ್ತೆ ಅಕ್ಷಯ ಫಲ ಕೊಡುವವನು ಶ್ರೀಹರಿಯೇ. ನಾವು ಪರಮಾತ್ಮನಿಗೆ ಕೊಡುವುದು ಕ್ಷಯ ಮತ್ತು ಮಿತ. ಅದು ಅವನದೇ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತೆ.